ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಟ್ರೆಡಿಷನಲ್ ಮೆಥಡಲ್ಲಿ ಕುಂಕುಮಾದಿ ತೈಲಂ ಹೇಗೆ ಮಾಡೋದು, ಈ ಮೊದಲಿಂದನೂ ಆಯುರ್ವೇದಿಕ್ ಮೆಥಡಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಹೇಳ್ಕೊಡ್ತೀನಿ. ಕೊನೆಯವರೆಗೂ ನೋಡಿ. ಮತ್ತು ಈ ಪ್ರಾಡಕ್ಟ್ ಬೇಕಂದ್ರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ಇಲ್ಲಿ ನಾನು ನಿಮಗೆ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅಂದರೆ ಹರ್ಬ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ದಶಮೂಲ ತಗೊಂಡಿದ್ದೀನಿ, ಅದು ಹಲ್ದಲ್ಲೇ ಲಾಲ್ ಚಂದನ್ ತಗೊಂಡಿದ್ದೀನಿ, ಲ್ಯಾಕು, ಧಾರು, ಮಂಜಿಷ್ಟ, ಮುಲ್ಲೇತಿ, ಉಸಿರೆ, ಪದ್ಮಕ್, ನೀಲ್ಕಮಲ್ಲು, ಕಮಲ್ ಕೇಸರು, ಹೀಗೆ ಇರೋ ಹರ್ಬ್ಸ್ಗಳನ್ನೆಲ್ಲ ತಗೊಂಡು ಇದನ್ನು ಮಾಡಿರೋದು. ಲೈಕ್ 21 ಹರ್ಬ್ಸನ್ನ ತಗೊಂಡು ಪ್ಲಸ್ ಎಳ್ಳೆಣ್ಣೆಯಲ್ಲಿ ನಾವು ಇದನ್ನು ಮಾಡಿರೋದು ವಿತ್ ಗೋಟ್ ಮಿಲ್ಕ್, ಆಡಿನ ಹಾಲು ಮತ್ತು ಸಫ್ರಾನ್ ತಗೊಂಡು ನಾವಿಲ್ಲಿ ಮಾಡಿರೋದು. ಇಲ್ಲಿ ನೋಡಿ, ನಾನು ಮೊದಲಲ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾನೇನೇನು ಒಂದು ಹರ್ಬಲ್ ಇಂಗ್ರೀಡಿಯೆಂಟ್ ಇತ್ತು ಅದನ್ನೆಲ್ಲ ಹಾಕಿಬಿಟ್ಟು ಅದನ್ನು ಎಕ್ಸ್ಟ್ರಾಕ್ಟ್ ತಗೊಳ್ತಾ ಇದ್ದೀನಿ. ಅಂದರೆ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಇದು ಕುದಿಬೇಕು. ಇದ್ರದ್ದು ಅಂಶ ಎಲ್ಲ ನೀರಿಗೆ ಬಿಟ್ಕೊಂಡು ಆದಮೇಲೆ ಈ ನೀರನ್ನು ನಾವು ಕುಂಕುಮಾದಿ ತೈಲ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಹೇಗೆ ಅಂತ ಮುಂದೆ ತೋರಿಸ್ತೀನಿ. ಈಗ ನೋಡಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಂಗ್ರೀಡಿಯೆಂಟನ್ನು ನಾನು ಹಾಕಿದ್ದೀನಿ. ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ನೀವು 2 ಲೋಟ ನೀರು ಹಾಕಿದರೆ 1 ಲೋಟಕ್ಕೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿದಾಗ ನಿಮಗೆ ಈ ಹರ್ಬ್ಸ್ದೆಲ್ಲ ಇನ್ಫ್ಯೂಸ್ಡ್ ವಾಟರ್ ಸಿಗುತ್ತೆ. ಆವಾಗ ಆ ವಾಟರ್ನ ನೀವು ಸೋಸ್ಕೊಂಡು ಇಟ್ಕೊಂಡು ಅದಾದಮೇಲೆ ಆ ವಾಟರ್ನ ನೀವು ಹೇಗೆ ಮಾಡ್ಕೊಳ್ಬೇಕು ಅಂದರೆ ಕಲ್ಕ ರೆಡಿ ಮಾಡ್ಕೋಬೇಕು ಸಪ್ರೇಟಲ್ಲಿ. ಈ ವಾಟರ್ನ ಸಪ್ರೇಟ್ ಇಟ್ಕೋಬೇಕು. ಪ್ಲಸ್ಸು ಇಲ್ಲಿ ಬಂದುಬಿಟ್ಟು ನಾನು 5 ಥರ ಹರ್ಬ್ಸ್ನ ತಗೊಂಡು ಅದರಲ್ಲಿ ಕಲ್ಕ ರೆಡಿ ಮಾಡ್ಕೋತಾ ಇದ್ದೀನಿ. ಕಲ್ಕ ಅಂದರೆ ಏನಿಲ್ಲ, ಅದನ್ನು ಸಪ್ರೇಟಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಅದು ಆದಮೇಲೆ ನಾನಿಲ್ಲಿ ಎಳ್ಳೆಣ್ಣೆ ತಗೋತಾ ಇದ್ದೀನಿ. ಪ್ಯೂರ್ ಗಾಣದ ಎಳ್ಳೆಣ್ಣೆ ನಾನಿಲ್ಲಿ ತಗೋತಾ ಇದ್ದೀನಿ. ಎಳ್ಳೆಣ್ಣೆಗೆ ಗೋಟ್ ಮಿಲ್ಕ್ ಅಂದರೆ ಆಡಿನ ಹಾಲನ್ನು ತಗೊಂಡು ಮಾಡ್ತಾ ಇರೋದು. ಈಗ ಬಿಸಿ ಮಾಡೋಕ್ಕೆ ನಾನು ಪಾತ್ರೆನ ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ಎಳ್ಳೆಣ್ಣೆಗೆ ಗೋಟ್ ಮಿಲ್ಕ್ ಹಾಕಿ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಎಕ್ಸ್ಟ್ರಾಕ್ಟು, ಸೊ ಅದನ್ನು ಹಾಕಿ ಪ್ಲಸ್ ನಾವೇನು ಕಲ್ಕ ತಗೊಂಡಿರ್ತೀವಿ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೆ ಕುದಿಸ್ಬೇಕು ಅಂದರೆ ಜಸ್ಟ್ ಲಾಸ್ಟಲ್ಲಿ ಬರೀ ಎಣ್ಣೆ ಉಳಿಬೇಕು. ಇದೆಲ್ಲ ಎಣ್ಣೆಯಲ್ಲಿ ಇನ್ಫ್ಯೂಸ್ ಆಗಿರಬೇಕು. ಸೊ ಅಲ್ಲಿವರೆಗೂ ಕುದಿಸಿದಾಗ ಈ ಪ್ರಾಡಕ್ಟ್ ರೆಡಿಯಾಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟು ಬೇಕು ಅಂತಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಕೊರಿಯರ್ ವ್ಯವಸ್ಥೆ ಮೂಲಕ ತಲುಪಿಸ್ತೀವಿ. ನಿಮಗೆ ಏನೇ ಸ್ಕಿನ್ ಇಶ್ಯೂಸ್ ಇದ್ರೂ ಕೂಡ ಕುಂಕುಮಾದಿ ತೈಲಮು ಬೆಟರು ಮತ್ತು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಮತ್ತು ಯಂಗ್ ಲುಕಿಂಗ್ ಸ್ಕಿನ್ ಕೊಡುತ್ತೆ, ಕಲೆಗಳು ಹೋಗುತ್ತೆ, ಪಿಗ್ಮೆಂಟೇಷನ್ಸ್ ಹೋಗುತ್ತೆ ಮೇಯ್ನಾಗಿ, ಮತ್ತು ನ್ಯಾಚುರಲಿ ಗ್ಲೋನೆಸ್ ಕೊಡುತ್ತೆ ನಿಮಗೆ ಇದು ಸ್ಕಿನ್ನು. ಮತ್ತು ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ, ಎಲ್ಲ ಹರ್ಬ್ಸ್ ಆಗಿರೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬಟ್ ರೆಗ್ಯುಲರ್ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ನೀವು ಎಲ್ಲ ಸ್ಕಿನ್ ಟೈಪರು ಕೂಡ ಯೂಸ್ ಮಾಡ್ಬೋದು. ನನ್ನ ನಂಬರಿಗೆ ನೀವು DM ಮಾಡಿದರೆ ನಾನು ಡೀಟೇಲ್ ಇನ್ಫಾರ್ಮೇಷನ್ಸ್ನ ಆ ನಂಬರಲ್ಲಿ ವಾಟ್ಸಪ್ಪಲ್ಲಿ ನಾನು ನಿಮಗೆ ಕೊಡ್ತೀನಿ. ಸೊ ಅದಾದಮೇಲೆ ಬೇಕಾದರೆ ಬೈ ಮಾಡ್ಬೋದು. ಕೊರಿಯರ್ ವ್ಯವಸ್ಥೆ ಮೂಲಕ ನಾವು ನಿಮ್ಮ ಮನೆಗೆ ತಲುಪಿಸೋ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೀವಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಆಲ್ ಇದು ಲಾಸ್ಟ್ ಹಂತಕ್ಕೆ ಬಂದಿದೆ. ಅದಾದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ನಾನು ಇದನ್ನು ಸೋಸ್ಕೊಂಡು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸೆಫ್ರಾನ್ ಹಾಕಿ ಇದನ್ನು ನಾನು ಸನ್ಲೈಟಲ್ಲಿ 15 ಡೇಸ್ ಇನ್ಫ್ಯೂಸ್ ಮಾಡ್ತೀನಿ. ಅದಾದಮೇಲೆ ಇದನ್ನು ಗ್ಲಾಸ್ ಬಾಟಲ್ಗೆ ಹಾಕಿ ನಾವು ಕೊಡೋದು. ಸೊ ಯಾರಿಗಾದ್ರೂ ಬೇಕಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಾವು ಸೋಪ್ ಮೇಕಿಂಗ್ ಬಗ್ಗೆನೂ ಹೇಳ್ಕೊಡ್ತೀವಿ, ಮತ್ತು ಸೋಪ್ಗಳನ್ನು ಕೂಡ ಮಾರ್ತೀವಿ, ಹರ್ಬಲ್ ಐಟಮ್ಸ್ ಎಲ್ಲ ಮಾರ್ತೀವಿ. ಸ್ಕಿನ್ ಮತ್ತು ಹೇರ್ ರಿಲೇಟೆಡ್ ಪ್ರಾಡಕ್ಟು ನಮ್ಮ ಹತ್ರ ಇದೆ. ನಿಮಗೆ ಯಾರಿಗಾದ್ರೂ ಆ ಪ್ರಾಡಕ್ಟ್ ಬೇಕಂದ್ರೂ ನನಗೆ ವಾಟ್ಸಪ್ಪಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಂಟೆಂಟ್ ಇಷ್ಟ ಆಯ್ತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.